ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ. ಅದರಂತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ, ನಾವು ಅದು ಸ್ವಾಗತ ಮಾಡ್ತೀವಿ. ಆದರೆ ಗೆದ್ದಂಥ ಅಭ್ಯರ್ಥಿ ಯೋಗೀಶ್ವರ್ ಅವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರರು ಒಂದು ಗೆಲುವನ್ನೇ ತಂದುಕೊಟ್ಟಿದ್ದಾರೆ. ಅದನ್ನು ಅವರು ಗೌರವಿಸಬೇಕು. ಅದು ಬಿಟ್ಟು ಗೆಲುವಿನ ಮದದಿಂದ ಈ ದೇಶವನ್ನು ಆಳಿದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು, ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು, ಇವ್ರಿಗೇನಾದ್ರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಾರಣ ಆದರೂ ಇಷ್ಟೇ, ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ, ರಾಜಕಾರಣದಲ್ಲಿ ಒಂದು ಮಾದರಿಯಾಗಿದ್ದಂಥ ವಾಜಪೇಯಿ ಅವರು, ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು, ಈ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ, ಹಲವಾರು ಬಾರಿ ಸೋತಿದ್ದಾರೆ. ಸನ್ಮಾನ್ಯ ಯೋಗೀಶ್ವರೇನು ಅದಕ್ಕೇನು ಹೊರತಲ್ಲ. ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದವರು ಅನ್ನೋದು ನಮಗೆ ಗೊತ್ತು. ಈಗ ನಿಖಿಲ್ ಅವರು, ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆಗೆ ನಿಲ್ಲಿಸಿದ್ವಿ. ಅವತ್ತು ಎಲ್ಲೋ ಒಂದು ಕಡೆ ಅಂಬರೀಷ್ ಅಣ್ಣ ಅವರ ಈ ಜಿಲ್ಲೆಯ ಅವಿನಾಭಾವ ಸಂಬಂಧ ನಿಖಿಲ್ ಅವರಿಗೆ ಚುನಾವಣೆಯಲ್ಲಿ ಸೋಲಾಯಿತು. ನಾವು 8 ಜನ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದೋ, ಅದರಲ್ಲಿ 3 ಜನ ಮಂತ್ರಿಗಳಿದ್ದೋ, 3 ಜನ MLCಗಳಿದ್ದೋ, ಅದು ಜನಾಭಿಪ್ರಾಯದ ಮುಂದೆ ಯಾವುದೂ ಅಲ್ಲ. ದೇವೇಗೌಡರನ್ನ ಮನೇಲಿರಿ ಅಂತ ಹೇಳ್ತೀರಲ್ಲ ಯೋಗೇಶ್ವರ್ ಅವರೇ, ಅವರು ರಾಜಕಾರಣಕ್ಕೋಸ್ಕರ ಬೀದಿಲಿ ಓಡಾಡ್ತಾ ಇಲ್ಲ. ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಟುಕೊಳ್ಳದೆ ಬೀದಿಲಿ ಹೋರಾಟ ಮಾಡಿದಂಥದ್ದನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡರು ಗೌಡ ಉಳಿದಿರೋವಂಥದ್ದು.